ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಏನು ಹೇಳ್ತಿದ್ದೀರಾ ಅತ್ತೆ, ವಿಷ ಹಾಕಿದ್ದು ನಮ್ಮಕ್ಕನ ಅಂತಾನೆ ಶ್ರೀಮಂತ. ಹೌದು ಶ್ರೀಮಂತ, ಆದರೆ ನನಗೆ ಆಶ್ಚರ್ಯ ಆಗಿದ್ದು ಆ ವಿಷಯಕ್ಕಲ್ಲ ಅಂತಾರೆ ಶಕುಂತಲ. ಮತ್ತೇನಕ್ಕೆ ಅಂತಾನೆ ಶ್ರೀಮಂತ. JP ನೀನು ಮಾಡಿದ ತಪ್ಪು ಅಂತ ನಿರ್ಮಲಾಗೆ ಒತ್ತಿ ಒತ್ತಿ ಹೇಳ್ದ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ ಶಕುಂತಲ. ರೂಮಲ್ಲಿ ನಿರ್ಮಲಾ JP ಹತ್ರ ಅವಳ ಮುಖ ನೋಡಿದರೆ ಸಿಟ್ಟು ಬರುತ್ತೆ ಅಂತ ಇದ್ದವರು, ಅದು ಅಲ್ಲದೆ ಅವಳು ಅಷ್ಟೊಂದು ಹಠ ಮಾಡ್ತಿದ್ದಾಳೆ ಅಂದರೆ ನೀವೇ ಏನೋ ತಪ್ಪು ಮಾಡಿದ್ದೀರಾ ಅನಿಸುತ್ತೆ ಅಂತಾರೆ. ಒಬ್ಬರು ಮಾತಿಂದ ಇನ್ನೊಬ್ಬರು ತಪ್ಪಿತಸ್ಥರು ಆಗಲ್ಲ ನಿರ್ಮಲಾ, ತಪ್ಪು ಮಾಡಿದವ್ರು ಮಾತ್ರ ತಪ್ಪಿತಸ್ಥರು ಆಗ್ತಾರೆ. ನಮ್ಮಿಬ್ಬರು ಹಳೆ ಜೀವನದ ವಿಷಯನ ಕೆದಕಬೇಡ. ಈ ಕಾಫಿಗೆ ವಿಷ ಬೆರೆಸಿಲ್ಲ ಅಲ್ವಾ ನಿರ್ಮಲಾ, ಗಾಯತ್ರಿಗೆ ಕೊಟ್ಟು ಕಾಫಿನಲ್ಲಿ ವಿಷ ಬೆರೆಸಿದ್ರಲ್ಲ, ನಿನ್ನ ಗಂಡ ಲಾಯರ್ ಅನ್ನೋದನ್ನು ಮರೆತು ಮಾತಾಡಬೇಡ. ಗಾಯತ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಏನಾದರೂ ಮಾಡಿದ್ಯಾ ಅಂತಾರೆ JP. ಅದನ್ನೆಲ್ಲ ಶಕುಂತಲ ಕೇಳಿಸ್ಕೊತಾರೆ. ಫ್ಲ್ಯಾಶ್ ಬ್ಯಾಕ್ನಿಂದ ಹೊರಗಡೆ ಬರ್ತಾರೆ. ಅತ್ತೆ, ಲಂಬು ಬಾವ ಯಾಕೆ ಬೈತಾರೆ, ಗಾಯತ್ರಿ ದೇವಿನ ಸಾಯಿಸೋದೇ ಅಲ್ವಾ ಇವರಿಗೂ ಬೇಕಾಗಿರೋದು ಅಂತಾನೆ ಶ್ರೀಮಂತ. ನಾನು ಹಾಗೆ ಅಂದ್ಕೊಂಡಿದ್ದೆ, ಆದರೆ ಅದೇ ನಿಜ ಆಗಿದ್ದಿದ್ರೆ ಅವನು ನಿರ್ಮಲನ್ನ ತಡೀತಿರ್ಲಿಲ್ಲ. ಅವನ ಮನಸ್ಸಲ್ಲಿ ಏನೋ ವಿಷಯ ಕೊರೀತಿದೆ, ಅದನ್ನು ಹೇಳೋಕ್ಕಾಗದೆ ಅವನು ಒದ್ದಾಡ್ತಿದ್ದಾನೆ ಅನಿಸ್ತು ಅಂತಾರೆ ಶಕುಂತಲ. ಅತ್ತೆ, ಅನುಮಾನ ಬರಬಾರ್ದು ಅಂತ ನಾಟಕನೂ ಮಾಡ್ಬೋದಲ್ವಾ ಅಂತಾನೆ ಶ್ರೀಮಂತ. ಆ ಬಗ್ಗೆನೂ ಯೋಚನೆ ಮಾಡಿದೆ ಶ್ರೀಮಂತ. ಸಾಯಿಸೋದೇ ಅವನ ಉದ್ದೇಶ ಆಗಿದ್ದಿದ್ರೆ ಅವನಿಗೆ ಇಷ್ಟೊಂದು ಸಮಯ ಬೇಕಾಗಿತ್ತಾ? ಕೈ ತಪ್ಪಿದ ಅವಕಾಶ ವ್ಯಕ್ತಿ ಎರಡು ಕಣ್ಮುಂದೆ ಬಂದ ಕೂಡಲೇ ಆವೇಶಪಟ್ಟು ಕ್ರೂರವಾಗಿ ನಡ್ಕೋಬಹುದಾಗಿತ್ತಲ್ವಾ? ಕಣ್ಣಿಗೆ ಕಾಣಿಸ್ತಿರೋದೆಲ್ಲ ಸತ್ಯ ಅಲ್ಲ, ನಮಗೂ ತಿಳಿದೇ ಇರುವಂಥ ವಿಷಯ ಬೇರೇನೂ ಇದೆ ಶ್ರೀಮಂತ. ದಿನದಿನವೂ ಹಳಸುವವು, ದಿನದಿನವೂ ಕಳೆಯುವವು. ಮನುಷ್ಯ ಕುಲವೆಲ್ಲ ಕೃತಿ ವಿಜಯ ವಿಭವಗಳು. ಅನುದಿನವೂ ಮತ್ತವನ್ನು ತೊಳೆದು ಹೊಸತೆನಿಸುವುದೇ ಜನುಮ ಸಫಲತೆ ನಿನಗೆ ಮಂಕುತಿಮ್ಮ ಅಂತಾರೆ ಶಕುಂತಲ. ಅತ್ತೆ, ಇದರ ಅರ್ಥನ ಬಿಡಿಸಿ ಹೇಳ್ತೀರಾ ಅಂತಾನೆ ಶ್ರೀಮಂತ. ಮನುಷ್ಯ ಸಾಧಿಸಿದ ಕೆಲಸ, ವೈಭವ ಎಲ್ಲ ದಿನದಿಂದ ದಿನಕ್ಕೆ ಹಳಸಾಗುತ್ತಾ ಹೋಗುತ್ತೆ, ಎಲ್ಲ ನಶ್ವರ ಅಂತ ಅರ್ಥ ಆಗುತ್ತೆ ಹೋಗುತ್ತೆ. ಪ್ರತಿದಿನ ಈ ಪಾತ್ರೆ ತೊಳೆದು ಬೆಳಗ್ತೀವಿ ಅಲ್ವಾ, ಹಾಗೆ ಹಳೆದಾಗಿರೋ ತುಕ್ಕಿಡ್ದಿರೋ ಮನಸ್ಸನ್ನು ತೊಳಿಬೇಕು. ಆಗಲೇ ಮನುಷ್ಯನ ಜನ್ಮ ಸಾರ್ಥಕ ಆಗೋದು. ಯಾರಿಗೆ ಗೊತ್ತು, JPಗೂ ಜ್ಞಾನೋದಯ ಆಗ್ತಿರಬಹುದು ಅಲ್ವಾ. ಆದಷ್ಟು ಬೇಗ ಅವನ ಮನಸ್ಸಲ್ಲಿ ಕೊರೀತಿರೋ ವಿಷಯ ಹೊರಗೆ ಬರಲಿ ಅಂತಾರೆ ಶಕುಂತಲ. ಈಚೆ ವಿಕ್ಕಿ ಫೋನಲ್ಲಿ, ಡ್ಯಾಡ್ ನಾವಿಲ್ಲಿ ವೆಯ್ಟ್ ಮಾಡ್ತಿದ್ದೀವಿ, ಗಂಗನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ರಿ ಅಂತಾನೆ. ನೀನಲ್ಲೇ ಇರು, ನಾನೇ ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಶಕ್ತಿ. ಇಷ್ಟು ದಿನ ರಿಸ್ಕ್ ತಗೊಂಡು ಮಾಡಿದ ಕೆಲಸಗಳಿಗೆ ಇವತ್ತು ಟೈಮ್ ಕೂಡ ಬಂದಿದೆ. ಇನ್ಮೇಲಿಂದ ಈ ವಿಕ್ರಮ್ ಭೂಪತಿ ಸ್ಟಾರ್ ಚೇಂಜ್ ಆಗುತ್ತೆ. ಆದರೂ ನನಗೆ ಒಂದೇ ಒಂದು ಕೊರಗಿದೆ ಕಣ್ರಿ ಅಂತಾನೆ ವಿಕ್ಕಿ. ಏನಣ್ಣ ಅದು ಅಂತಾರೆ ರೌಡಿಗಳು. ಕಾಳಿ ಯಾರೋ ಆ ಕಾಳಿ, ಛೇ ಅಂತ ಶಾಕ್ನಿಂದ ನೋಡ್ತಾ ಮುಂದೆ ಹೋಗ್ತಾ, ಏಯ್ ಏನೋ ಸದ್ದು ಬರ್ತಿದ್ಯಲ್ಲ ಅಂತ ಬೆಳಕನ್ನು ನೋಡೋಕ್ಕಾಗದೆ ಕಣ್ಮುಚ್ಕೋತಾ, ಯಾರದು ಅಂತಾನೆ ವಿಕ್ಕಿ. ಅಣ್ಣ ಕಾಳಿ ಅಂತಾನೆ ರೌಡಿ. ಆಗ ವಿಕ್ಕಿ ಮುಂದೆ ಮಾಸ್ಕ್ ಹಾಕಿರೋ ಗಂಗಾ ಬರ್ತಾಳೆ. ಮುಖಕ್ಕೆ ಹಾಕಿರೋ ಮಾಸ್ಕನ್ನು ತೆಗೆದು ವಿಕ್ಕಿನ ನೋಡ್ತಾ ಗಂಗಾ, ಅಣ್ಣ ಇಷ್ಟು ವರ್ಷದಿಂದ ನಿಮ್ಮನೆಗೆ ಅಡ್ಡ ಬರ್ತಿದ್ದು ಇವಳೇ ಅಣ್ಣ ಅಂತಾನೆ ರೌಡಿ. ಬಂದ್ರಾ, ಬಾ, ಇಷ್ಟು ದಿನ ನನ್ನನ್ನೇ ಆಟ ಆಡಿಸಿದೆ ಅಲ್ಲ, ಬಾ, ನಿನಗೋಸ್ಕರನೇ ಕಾಯ್ತಿದ್ದೆ, ಗೊತ್ತು ನಾನು ಇಲ್ಲಿಂದ ವಾಪಸ್ ಹೋಗಲ್ಲ ಅಂತ ಚಾಕುನ ತೆಗಿತಾನೆ ವಿಕ್ಕಿ. ಆಗ ಶಕ್ತಿ ಬಂದು ಗಂಗಾ ಅಂತ ಕರೀತಾರೆ. ಶಾಕ್ನಿಂದ ವಿಕ್ಕಿ ತಿರುಗಿ ಗಂಗನ್ನ ನೋಡ್ತಾನೆ. ಗಂಗಾ ವಿಕ್ಕಿ ಹತ್ರ ಬಂದು ಚಾಕುನ ತಗೊಂಡು ಶಕ್ತಿ ಹತ್ರ ಬಂದು, ಪೊಲೀಸ್ನವರಿಗೆ ನಾನು ಯಾರು ಅಂತ ಗೊತ್ತಾಯ್ತಾ ಅಂತಾಳೆ. ಇಲ್ಲ ಅಂತಾರೆ ಶಕ್ತಿ. ಆಗ ರೌಡಿಗೆ ಚಾಕುನ ಚುಚ್ಚುತ್ತಾಳೆ ಗಂಗಾ. ಶಾಕ್ನಿಂದ ಶಕ್ತಿ ಮತ್ತು ವಿಕ್ಕಿ ನೋಡ್ತಾರೆ. ರೌಡಿ ಕೆಳಗಡೆ ಬೀಳ್ತಾನೆ. ಬಿಸ್ಕೆಟ್ ತಿಂದಿದ್ದು ಇಲ್ಲಿ, ನಿಯತ್ತಾಗಿದ್ದು ಅಲ್ಲಿ, ಪೊಲೀಸ್ ನಾಯಿ ಅಂತ ರೌಡಿನ ನೋಡಿ ಹೇಳ್ತಾಳೆ ಗಂಗಾ. ಈಚೆ ಭಾರ್ಗವಿ, ಗಾಯತ್ರಿ ದೇವಿ ಅಂಥವ್ರು ಲಕ್ಷದಲ್ಲಿ ಒಬ್ಬರು ಪಾರ್ಥ. ಅಂಥವ್ರು ಮಾವಂಗೆ ಹೆಂಡತಿಯಾಗಿ ಸಿಕ್ಕಿರೋದು ಅವ್ರ ಪುಣ್ಯ. ಅವ್ರು ಅಷ್ಟೆಲ್ಲ ನೊಂದಿದ್ರು ಬೇರೆಯವರಿಗೆ ಒಳ್ಳೇದಾಗಲಿ, ಅವರಿಗೆ ಯಾವ ನೋವು ಬರದೇ ಇರಲಿ ಅಂತ ನೊಂದ್ಕೋತಿದ್ದಾರೆ. ಅಂಥವರಿಗೆ ಮಾವ ಮೋಸ ಮಾಡ್ತಿದ್ದಾರೆ ಅಂತಾಳೆ. ಸ್ಟಾಪ್ ಇಟ್ ಭಾರ್ಗವಿ, ಬೆಳ್ಳಗಿರೋದೆಲ್ಲ ಹಾಲಲ್ಲ. ಒಬ್ಬರ ಜೀವನನ ಇನ್ನೊಬ್ಬರ ಜೀವನಕ್ಕೆ ಹೇಗ್ರಿ ಕಂಪೇರ್ ಮಾಡ್ತೀರಾ? ಅಲ್ಲ, ನಂದೊಂದು ಸಿಂಪಲ್ ಕ್ವಶನ್, ಇಷ್ಟು ವರ್ಷ ಬರದೇ ಇರೋರು ಇವತ್ತ್ಯಾಕೆ ಬಂದರು ನೋಡಿ? ಖಂಡಿತವಾಗ್ಲೂ ಇದ್ರ ಹಿಂದೆ ಏನೋ ಕಾರಣ ಇರುತ್ತೆ. ಅವರಿಗೆ ನ್ಯಾಯನೇ ಬೇಕು ಅಂತಿದ್ರೆ ಪೊಲೀಸ್ ಸ್ಟೇಷನ್ನು, ಕೋರ್ಟು ಎಲ್ಲನೂ ಇತ್ತಲ್ವಾ, ಅಲ್ಲಿಗೆ ಯಾಕೆ ಹೋಗಿಲ್ಲ? ಅದು ಬಿಟ್ಟು ನಿಮ್ಮನ್ನು ಮೀಟ್ ಮಾಡುವಂಥ ಅವಶ್ಯಕತೆ ಏನಿತ್ತು ಅಂತಾನೆ ಅರ್ಜುನ್. ಈಚೆ ಗಂಗಾ ಕೂತಿರ್ತಾಳೆ. ಶಕ್ತಿ ಅಲ್ಲೇ ಪಕ್ಕ ಕೂತ್ಕೋತಾರೆ. ವಿಕ್ಕಿ ನಿಂತಿರ್ತಾನೆ. ಎಷ್ಟೋ ಜನರ ಬೆವರು ಹರಿಸಿ ಅವ್ರ ಅಂಗನ ನಾವು ದಾನ ಮಾಡಿದ್ವಿ. ಹಾಗೇ ದಾನ ಮಾಡಿ ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡು ಸಮಾಜ ಸೇವೆ ಸುಲಭ ಅಲ್ವಾ ಶಕ್ತಿ? ನಿನ್ನ ಮಗ ಇಷ್ಟು ಬೇಗ ನಮ್ಮ ಕೆಲಸ ಕಲಿತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ ಚಾಲಕ್ತನ ನಮ್ಮ ರಕ್ತದಲ್ಲೇ ಬಂದಿದೆ ಅನಿಸುತ್ತೆ. ಶಬಾಷ್, ಅಪ್ಪನೇ ಮೀರಿಸ್ತೀಯ ನೀನು ಅಂತಾಳೆ ಗಂಗಾ. ನಿಮ್ಮ ಅತ್ತೆನ
ಗಂಗಾನ ಮೀಟ್ ಮಾಡೋಕ್ಕೆ ಸರಿಯಾದ ಸಮಯ ಬರಬೇಕು ಅಂತಿದ್ನಲ್ಲ ಗಂಗಾ, ನನ್ನ ತಂಗಿ ಗಾಯತ್ರಿ ದೇವಿ ಅಂತಾರೆ ಶಕ್ತಿ. ಆಗ ಶಾಕ್ನಿಂದ ವಿಕ್ಕಿ, ಅಂದರೆ ಡ್ಯಾಡ್ ಇವರು JP ಅಂಕಲ್ ಮೊದಲನೇ ಹೆಂಡ್ತಿನ? ಸ್ವಲ್ಪ ದಿನದ ಹಿಂದೆ JP ಅಂಕಲ್ ಮನೆಗೆ ವಾಪಸ್ ಬಂದಿದ್ದಾರೆ ಅಂದ್ರಲ್ಲ, ಈಗ ಗಾಯತ್ರಿ ಅಂತಾನೆ ವಿಕ್ಕಿ. ಇಬ್ಬರು ಒಬ್ಬರೇ ಮಗನೇ ಅಂತಾರೆ ಶಕ್ತಿ. ಗಂಗಾ ನಗ್ತಾಳೆ. ಈಚೆ ಭಾರ್ಗವಿ, ಬಹುಶಃ ಅನ್ಯಾಯ ಆದಮೇಲೆ ನ್ಯಾಯ ಬೇಕು ಅಂತ ಬಂದಿರ್ಬೋದು. ಇಷ್ಟು ವರ್ಷ ಜೀವ ಭಯದಲ್ಲಿ ಓಡ್ತಿದ್ರು, ಇವಾಗ ಇರೋ ಧೈರ್ಯನೆಲ್ಲ ಒಟ್ಟುಗೂಡಿಸಿ ನ್ಯಾಯ ಕೇಳೋಕೆ ಬಂದಿರ್ಬೋದು. ನೋಡಿ ಪಾರ್ಥ, ನೀವು ಅವರಿಗೆ ಬೆಂಬಲ ಕೊಡದೇ ಇದ್ರೂ ಪರವಾಗಿಲ್ಲ, ಆದರೆ ಅವ್ರ ಧ್ವನಿನೇ ಮುಚ್ಚಾಕೋಕ್ಕೆ ಪ್ರಯತ್ನ ಪಡಬೇಡಿ ಅಂತಾಳೆ ಭಾರ್ಗವಿ. ನಿಮ್ಗೆ ಯಾಕೆ ಅವ್ರ ಮೇಲೆ ಅಷ್ಟು ನಂಬಿಕೆ ಅಂತಾನೆ ಅರ್ಜುನ್. ನಿಮ್ಗೆ ಯಾಕೆ ಅವ್ರ ಮೇಲೆ ನಂಬಿಕೆ ಇಲ್ಲ ಪಾರ್ಥ? ಈ ಮನೆಯವರೆಲ್ಲ ಅವ್ರ ಊಟಕ್ಕೆ ವಿಷ ಹಾಕಿದ್ರು, ಆದರೂ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಮಾವ ಇನ್ನೊಂದು ಮದುವೆ ಆಗಿದ್ರು ಅವರು ಈ ಮನೆಗೆ ಬಂದಮೇಲೆ ಅವ್ರ ಅಧಿಕಾರ ಚಲಾಯಿಸಿಲ್ಲ, ಮೌನವಾಗಿ ಕಣ್ಣೀರು ಹಾಕ್ತಿದ್ದಾರೆ ಪಾರ್ಥ. ಒಂದು ಹೆಣ್ಣಾಗಿ ನಾನು ಅವರನ್ನು ಅರ್ಥ ಮಾಡ್ಕೊಳ್ದೆ ಹೇಗೆ ಸುಮ್ಮನೆ ಇರಲಿ ಅಂತಾಳೆ ಭಾರ್ಗವಿ. ಈಚೆ ಗಂಗಾ ನಗ್ತಾ, ನಿಮ್ಮ ಮಗನಿಗೆ ನಾವು ಆಡಿರೋ ಆಟನ ಅರಗಿಸಿಕೊಳ್ಳೋಕೆ ಇನ್ನೂ ತುಂಬ ಸಮಯ ಬೇಕು ಅಂತಾಳೆ. ಹೌದು ಮಗನೇ, ಯಾಕೆ ಅಷ್ಟೊಂದು ಆಶ್ಚರ್ಯ ಪಡ್ತಿದ್ದ? ಅವಳೇ ಇವಳು, ಯಾವ ಮಾಡ್ತಿರೋ ತಂದೆಯ ನ್ಯಾಯಕ್ಕೆ ಗಂಗಾ ಅಂತಾನೆ ಶಕ್ತಿ. ನನಗೆ ನಂಬೋಕ್ಕಾಗ್ತಿಲ್ಲ ಡ್ಯಾಡ್ ಅಂತಾನೆ ವಿಕ್ಕಿ. ನಾವು ಮಾಡ್ತಿರೋ ವ್ಯವಹಾರ ಮಕ್ಕಳಿಗೆ ಗೊತ್ತಾಗಬಾರ್ದು ಅಂತ ನಾನೇ ಹೇಳಿದ್ದೆ. ಸಮಯ ಬಂದಾಗ ಹೇಳು, ಯಾಕಂದರೆ ನಮ್ಮ ನಂತರ ಬಿಸ್ನೆಸ್ ನೋಡ್ಕೊಳ್ಳೋಕೆ ಯಾರಾದರೂ ಇರಬೇಕಲ್ವಾ? ನೀನು ನನ್ನ ನಂಬಿಕೆನ ಉಳಿಸ್ಕೊಂಡ್ಬಿಟ್ಟೆ, ಅದಕ್ಕೆ ಇವತ್ತು ನಿನ್ನ ಭೇಟಿ ಆಗೋಣ ಅಂತ ಬಂದೆ. ನೋಡು ವಿಕ್ಕಿ, ನಮ್ಮ ನಂತರ ಇದನ್ನೆಲ್ಲ ನೀನೇ ಮುಂದಕ್ಕೆ ತಗೊಂಡು ಹೋಗಬೇಕು. ಏನು ಕಾಳಿ ಯಾರು ಅಂತ ಗೊತ್ತಾಗ್ತಿಲ್ಲ, ಹೇಗಪ್ಪ ಮುಂದುವರ್ಸೋದು ಅಂತನಾ? ನನಗೆ ಗೊತ್ತಾಗಿದೆ ಅಂತಾಳೆ ಗಂಗಾ. ಈಚೆ ಅರ್ಜುನ್, ಆಯಿತು, ನೀವು ಅವ್ರ ಮೇಲೆ ನಂಬಿಕೆ ಇಟ್ಕೊಳ್ಳಿ, ಆದರೆ ನನಗೆ ಗಾಯತ್ರಿ ದೇವಿ ಮೇಲಿರೋ ಅನುಮಾನ ಕಡಿಮೆ ಆಗಲ್ಲ. ಭಾರ್ಗವಿ, ನೋಡಿ, ನಿಮ್ಮ ಗಂಡನಾಗಿ ಹೇಳ್ತಿದ್ದೀನಿ, ಅವರನ್ನು ನಂಬಿಡಿ, ಅವ್ರು ಬೇರೆ ಯಾವುದೋ ಉದ್ದೇಶ ಇಟ್ಕೊಂಡು ಬಂದಿರೋದು ಅಂತಾನೆ ಅರ್ಜುನ್. ಪಾರ್ಥ, ನಿಮ್ಮ ಡ್ಯಾಡ್ ಗಾಯತ್ರಿ ದೇವಿಯವ್ರ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ದಾರೆ, ಇಷ್ಟಾದ ಮೇಲೂ ನಿಮಗೆ ನಿಮ್ಮ ಅಪ್ಪನ ಮೇಲೆ ನಂಬಿಕೆ ಹೋಗಿಲ್ವಾ ಅಂತಾಳೆ ಭಾರ್ಗವಿ ಅಂತ ಸಿಟ್ಟಿಂದ ಅರ್ಜುನ್ ಕೂಗ್ತಾನೆ. ಈಚೆ ಶಕ್ತಿ, ಏನೋ ಹೇಳ್ತಿದ್ಯಾ? ಗಂಗಾ ಕಾಳಿ ಯಾರು ಅಂತ ನಿನಗೆ ಗೊತ್ತಾಯ್ತಾ ಅಂತಾರೆ. ಏಯ್ ಕರ್ಕೊಂಡು ಬಾ ಅಂತಾರೆ ಶಕ್ತಿ. ಆಗ ಒಬ್ಬ ಬರ್ತಾನೆ. ಏಯ್ CCTV ಫುಟೇಜ್ ಆನ್ ಮಾಡು, ಏಯ್ ಸ್ವಲ್ಪ ಝೂಮ್ ಮಾಡು, ಅವಳ ಕಣ್ಣನ್ನು ನೋಡಿ, ಅವಳ ಕೋಪ ಜ್ವಾಲೆ ಥರ ಸುಡ್ತಿದೆ, ಏಯ್ ಮುಖಕ್ಕೆ ಹಾಕಿರೋ ಕೆಂಪು ಬಟ್ಟೆನ ಸರಿಸು ಅಂತಾಳೆ ಗಂಗಾ. ಆಗ ಶಾಕ್ನಿಂದ ಶಕ್ತಿ ವಿಕ್ಕಿ ಕಾಳಿನ ನೋಡ್ತಾರೆ. ಅದು ಭಾರ್ಗವಿ ಅಂತ ಗೊತ್ತಾಗಿ, ಇವಳು ಕಾಳಿನ ಅಂತಾನೆ ವಿಕ್ಕಿ. ಗಂಗಾ, ಭಾರ್ಗವಿ ಹಿಂಗೆ ಕಾಳಿ ಆಗ್ತಾಳೆ? ಅವಳು ಲಾಯರ್ ಕೆಲಸ ಮಾಡ್ತಿದ್ದಾಳೆ, ಈಗ ಅದನ್ನು ಬಿಟ್ಟಿದ್ದಾಳೆ ಅಂತಾರೆ ಶಕ್ತಿ. ಅವಳು ಬಿಟ್ಟಿರೋದು ಕೆಲಸನ ಅವಳ ಗುರಿನಲ್ಲ, ರವೀಂದ್ರ ಅರ್ಧಕ್ಕೆ ಬಿಟ್ಟಿರೋ ಕೆಲಸನ ಪೂರ್ತಿ ಮಾಡೋದಕ್ಕೋಸ್ಕರ ಅವಳು ಕಾಳಿಯಾಗಿ ಅವಳ ಅಪ್ಪನ ಥರ ಡಿಪಾರ್ಟ್ಮೆಂಟ್ ಜೊತೆ ಕೈ ಜೋಡಿಸಿದ್ದಾಳೆ ಅಂತಾಳೆ ಗಂಗಾ. ಡಿಪಾರ್ಟ್ಮೆಂಟ್ ಜೊತೆನ ಏನು ಹೇಳ್ತಿದ್ಯಾ ಗಂಗಾ? ಇದೆಲ್ಲ ನಿನಗೆ ಮೊದಲೇ ಗೊತ್ತಿತ್ತಾ? ನೀನು JP ಮನೆಗೆ ಹೋಗಿದ್ದು ಡಿಪಾರ್ಟ್ಮೆಂಟ್ ಅವರಿಂದ ಬಚ್ಚಿಟ್ಕೋಬೇಕು ಅಂತ ತಾನೆ ಅಂತಾನೆ ಶಕ್ತಿ. ಆಗ ಗಂಗಾ ನಗ್ತಾರೆ. ಈಚೆ ಅರ್ಜುನ್, ನನ್ನ ಡ್ಯಾಡ್ಗೆ ಅಹಂಕಾರ ಇದೆ, ಒಪ್ಕೋತೀನಿ, ಆದರೆ ಅವರು ಕೊಲೆಗಾರ ಅಲ್ಲ. ಈ ನಿಮ್ಮ ಕಣ್ಣಿಗೆ ಅವ್ರ ಕೋಪಿಷ್ಟ ಕೊಲೆಗಾರ ಎಲ್ಲ ಅನ್ನಿಸ್ಬೋದು, ಆದರೆ ಆ ವರ್ಟ್ನಲ್ಲಿರೋ JPನ ನಾನು ನೋಡಿದ್ದೀನಿ. ಅವ್ರ ಜೀವನದಲ್ಲಿ ಫಾರ್ ದ ಫಸ್ಟ್ ಟೈಮ್ ಕೋರ್ಟಲ್ಲಿ ಸೋತಿದ್ದು ನಿಮ್ಮ ಮುಂದೆ, ಮನೆಯಲ್ಲಿ ಸೋತಿರೋದು ನಿಮ್ಮಿಂದ. ಆದರೂ ನಿಮ್ಮ ಒಳ್ಳೆ ಗುಣನ ಅರ್ಥ ಮಾಡಿಕೊಂಡು ನಿಮ್ಮನ್ನು ಸೊಸೆ ಅಂತ ಒಪ್ಕೊಳ್ಳೋಕ್ಕೆ ಹೊರಟಿದ್ರು. ಅವ್ರ ದೊಡ್ಡ ಗುಣ ನಿಮಗೆ ಅರ್ಥ ಆಗಲ್ಲ ಅಂತಾನೆ ಅರ್ಜುನ್. ಈಚೆ ಶಕ್ತಿ, ಅಂದರೆ ಭಾರ್ಗವಿ ಡಿಪಾರ್ಟ್ಮೆಂಟ್ ಜೊತೆ ಇದ್ದಾಳೆ ಅಂತ ಗೊತ್ತಾಗಿ ನೀನು ಆ ಮನೆಗೆ ಹೋದ್ಯಾ ಅಂತಾರೆ. 20 ವರ್ಷ ಎಷ್ಟೋ ಜನಕ್ಕೆ ಚಳ್ಳೆ ಹಣ್ಣು ತಿನ್ನಿಸಿದ್ದೀನಿ, ಇವಳೆ ಯಾರು ಅಂತ ಕಂಡುಹಿಡಿಯೋದಕ್ಕಾಗಲ್ವಾ ಅಂತಾಳೆ ಗಂಗಾ. ಅತ್ತೆ ಗಾಯತ್ರಿಯಾಗೇ ಇರಬಹುದಾಗಿತ್ತು, ಆದರೆ ಗಂಗಾ ಆಗಿದ್ದು ಹೇಗೆ ಅಂತಾನೆ ವಿಕ್ಕಿ. ಗಂಗಾ ಮೊದಲಿಂದನೇ ಇದ್ಲು, ಗಾಯತ್ರಿ ಅನ್ನೋ ಪರದೆ ಹಾಕ್ಕೊಂಡಿದ್ಲು. ನೋಡು ವಿಕ್ಕಿ, ನಿಮ್ಮ ಅಪ್ಪನಿಗೆ ಪದವಿ ಅಧಿಕಾರದ ಹುಚ್ಚು, ನನಗೆ ದುಡ್ಡಿನ ಹುಚ್ಚು. ನನ್ನ ಈ ದಂಧೆ ಗುಟ್ಟಾಗಿ ನಡೆಯೋದಕ್ಕೆ ಅದೆಷ್ಟೋ ರಾಜಕಾರಣಿಗಳು ಸಾಥ್ ಕೊಟ್ಟಿದ್ದಾರೆ, ಅದರಲ್ಲಿ ಶಕ್ತಿನೂ ಒಬ್ಬ. ಆದರೆ ಈ ನಮ್ಮ ದಂಧೆಗೆ ಕಾವಲು ಬೇಕಿತ್ತು, ಅದಕ್ಕೆ ಒಬ್ಬ ಕಪ್ಪು ಕೋಟಿನ ವ್ಯಕ್ತಿ ಸೂಕ್ತ ಅಂತ ಅನ್ನಿಸ್ತು. ಪ್ರೀತಿ ನಾಟಕ ಆಡಿ ಬುದ್ಧಿವಂತ JPನ ಮದುವೆ ಆದೆ. ಆ ಮನುಷ್ಯ ಕಣ್ಣಿಗೆ ಕಾಣುವಷ್ಟು ಕೆಟ್ಟವನಲ್ಲ ವಿಕ್ಕಿ. ರಾವಣಂಗೂ ಅವನದ್ದೇ ಆದಂಥ ಆದರ್ಶಗಳಿರುತ್ತಂತೆ, ಹಾಗೆಯೇ JPನೂ. ಎಲ್ಲನೂ ಸರಿಯಾಗಿ ನಡೀತಿತ್ತು. ನಾನೇ ಗಂಗಾ ಅನ್ನೋದು ನನ್ನ ಗಂಡಂಗೂ ಗೊತ್ತಿರಲಿಲ್ಲ, ಆದರೆ ಅದು ಗೊತ್ತಾಗಿದ್ದು ರವೀಂದ್ರಂಗೆ. ರವೀಂದ್ರ JP ತುಂಬ ಒಳ್ಳೆ ಸ್ನೇಹಿತರು. ಎಲ್ಲಿ ಅವರಿಬ್ಬರ ಸ್ನೇಹ ನನಗೆ ಮುಳುವಾಗುತ್ತೋ ಅಂತ JPಯಿಂದಲೇ ಅವಮಾನ ಆಗೋ ಹಾಗೆ ಮಾಡಿಬಿಟ್ಟೆ. ಎಲ್ಲನೂ ಸರಿಯಾಗಿ ನಡೀತು, ಆದರೆ ಒಂದು ಮಗು ನಮ್ಮ ತೋಟದಲ್ಲಿ ಕಾಣೆಯಾಯಿತು. ಅವಳು ಕಾಣೆಯಾಗಿದ್ದಕ್ಕೆ ನಾನೇ ಕಾರಣ ಅನ್ನೋ ಅನುಮಾನ JPಗೆ ಬಂತು. ಅದಕ್ಕೆ JP ನನ್ನ ಹತ್ರ ಕೇಳೋಕೆ ಬಂದಾಗ ಅವನ ಹಮ್ಮಿಗೆ ಪೆಟ್ಕೊಟ್ಟೆ. ನನಗೂ ಈ ಸಂಸಾರ ಮಣ್ಣು ಮಸಿ ಸಾಕಾಗಿತ್ತು. ಫೇಕ್ ಆಕ್ಸಿಡೆಂಟ್ ನಾಟಕ ಮಾಡಿದೆ, ನನ್ನ ಸಾವನ್ನು ನಾನೇ ಪಡ್ಕೊಂಡೆ. ನಾನು 24 ಗಂಟೆ ಅವಳ ಮನೇಲಿ ಅವಳ ಜೊತೆನೇ ಕಾಲ ಕಳೀತಿದ್ದೀನಿ, ಅವಳು ಮುಗಿಸೋ ಕೆಲಸ ನಂದು ಅಂತಾಳೆ ಗಂಗಾ. ಈಚೆ ಅರ್ಜುನ್, ಒಂದು ವೇಳೆ ಗಾಯತ್ರಿ ದೇವಿ ಏನಾದರೂ ಡ್ಯಾಡ್ ವಿರುದ್ಧ ಕೋರ್ಟ್ ಮೆಟ್ಟಿಲು ಹತ್ತಿದ್ರೆ ಅವಳ ವಿರುದ್ಧ ನಿಲ್ಲೋದು ನಾನೇ ಅಂತಾನೆ. ಕೋರ್ಟ್ ಮೆಟ್ಟಿಲು ಹತ್ತಿದ್ರೂ ಸರಿ, ಮನೇಲೆ ನಿರ್ಧಾರ ಆದರೂ ಸರಿ, ಗಾಯತ್ರಿ ದೇವಿಗೆ ನ್ಯಾಯ ಕೊಡಿಸದೆ ನಾನಂತೂ ಸುಮ್ಮನೆ ಇರಲ್ಲ ಅಂತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.